ನಮ್ಮ ಅಣ್ಣ ದೊಡ್ಡ ಬಿಸ್ನೆಸ್ ಮ್ಯಾನು ಗುಜರಾತ್ ಸೂರತ್ತಲ್ಲಿ. ರಾಯಲ್ ಎನ್ಫೀಲ್ಡ್ ಅವರು ರಾಯಲ್ ಎನ್ಫೀಲ್ಡ್ ಶೋರೂಮಲ್ಲಿ ಕೂತ್ಕೊಂಡು ಹೇಳ್ತೀನಿ, ಸ್ವಲ್ಪ ಗಾಂಚಲಿ ತೋರಿಸ್ಬಿಟ್ರೆ ಟೈಮಲ್ಲಿ ಕೊಡ್ರಿ ಎಕ್ಸ್ಲೇಟರ್ ಸೌಂಡ್ ನೋಡಿ. ಸೈಲೆನ್ಸ್ ಚೇಂಜ್ ಮಾಡಿಸಿದ್ರೆ ಅಂದರೆ ಇನ್ನೂ ಬಡ್ ಅಂತ ಗೊತ್ತಾಗ, ಅವಾಗ ಬಡ್ ಅಂತ ಮನೇಲೂ ಬೀಳ್ತಾರೆ. ಕೇಳ್ದಾಗ ತೋರಿಸ್ತೀನಿ ನಿಮಗೆ ಹೆಂಗಿದ್ರು, ಆದರೂ ನಮ್ಗೊಂದು ಕ್ಯೂರಿಯಾಸಿಟಿ ಇರುತ್ತಲ್ಲ ನೋಡಬೇಕು ಅಂತ, ಅದಕ್ಕೆ ಒಂದ್ಸರಿ ನೋಡ್ಕೊಂಬಿಡೋದು ಅಷ್ಟೇ. 3, 2, 1 100Kಗೆ ನಾನು ಹೋಮ್ ಟೂರ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ. ಈಗಲೇ ಲೈಟಾಗಿ ಒಂದು ಸ್ವಲ್ಪ ತೋರಿಸ್ದಾಗ ಆಗ್ತಾಯಿದೆ. ನಮ್ಮ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನಮಸ್ಕಾರಗಳು, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಸೊ ಇವತ್ತು ನಾನು ವ್ಲಾಗ್ನ ನಮ್ಮ ಮನೆಯಿಂದ ಶುರು ಮಾಡ್ತಿದ್ದೀನಿ. ಇವತ್ತು ಪ್ಲ್ಯಾನ್ ಏನಪ್ಪ ಅಂದರೆ, ಆ್ಯಕ್ಚುಲಿ ರೆಡಿಯಾಗಿದ್ದೀನಿ, ಹೊರಡೋಣ ಅಂದ್ಬಿಟ್ಟು. ಎಲ್ಲಿಗೆ ಅಂದರೆ ಲಾಸ್ಟ್ ವೀಕ್ ನೀವು ನೋಡಿದ್ರಿ ಒಂದು ಗಾಡಿ ಬುಕ್ ಮಾಡಿದ್ವಿ. ಯಾವ ಗಾಡಿ ಅಂತ ನಿಮ್ಗೆ ಹೇಳಿರಲಿಲ್ಲ, ಬಟ್ ಯಾವ ಬ್ರ್ಯಾಂಡ್ ಅಂತ ಹೇಳಿದ್ದೆ, ರಾಯಲ್ ಎನ್ಫೀಲ್ಡು. ಬೈ ಚಾನ್ಸ್ ಯಾರಾದರೂ ಆ ವ್ಲಾಗ್ನ ನೋಡಿಲ್ಲ ಅಂದರೆ, ಸೊ ರಾಯಲ್ ಎನ್ಫೀಲ್ಡಲ್ಲಿ ಯಾವ ಗಾಡಿ ಬುಕ್ ಮಾಡಿದ್ದೀನಿ ಏನು ಅಂತ ನಿಮಗೆ ಇವತ್ತು ಗೊತ್ತಾಗುತ್ತೆ. ಮೋಸ್ಟ್ಲಿ ತಮ್ಮನೇಲಿ ಗೊತ್ತಾಗಿರ್ಬೋದು, ಅಕಸ್ಮಾತ್ ಗೊತ್ತಾಗಿಲ್ಲ ಅಂದರೆ ವೆಯ್ಟ್ ಮಾಡಿ ನಾನು ಸ್ವಲ್ಪ ಥರ ತಿಳಿಸ್ತೀನಿ. ಸದ್ಯಕ್ಕೆ ಪ್ಲ್ಯಾನ್ ಏನಪ್ಪ ಅಂದರೆ, ಇವತ್ತು ಡೆಲಿವರಿ ಇದೆ ಗೈಸ್. ಸೊ ಅದಕ್ಕೋಸ್ಕರ ಆ್ಯಂಡ್ ಬೈ ದ ವೇ ನಾನೆಲ್ಲ ಬುಕ್ ಮಾಡಿರೋದು, ನಮ್ಮ ಅಣ್ಣ ಬುಕ್ ಮಾಡಿರೋದು. ಅದ್ರದ್ದೊಂದು ಸ್ಟೋರಿ ಇದೆ, ಓಕೆನಾ. ನಾನು ನಮ್ಮ ಅಣ್ಣ ಒಂದು ಟೈಮಲ್ಲಿ ನಾನು ಅವಾಗಷ್ಟೇ ಅರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಸ್ವಲ್ಪ ದುಡ್ಡು ಬಂದಿದ್ದೆ ಜವ್ಗೆ. ಸರಿ ಅಣ್ಣ, ನನಗೂ ರಾಯಲ್ ಎನ್ಫೀಲ್ಡ್ ಮೇಲೆ ಅವಾಗ ಸಿಕ್ಕಾಪಟ್ಟೆ ಆಸೆ ಇತ್ತು. ಬುಲೆಟ್ ಅಂದರೆ ಫುಲ್ ಆಸೆ ಇತ್ತು. ಸೊ ನಾನು ನಮ್ಮ ಅಣ್ಣ ಇಬ್ಬರು ಒಟ್ಟಿಗೆ ಅದನ್ನು ಬುಕ್ ಮಾಡೋಣ ಅಂತ ಫಿಕ್ಸ್ ಆಗಿದ್ವಿ. ಇದು ಪಾಸ್ಟ್ ಒಂದು 7 ಇಯರ್ಸ್ ಮುಂಚಿನ ಮಾತು ಅಂದ್ಕೊಳ್ಳಿ. ಸೊ ಅವಾಗಿದ್ದಿದ್ದು ಆಸೆ. ನಾನು ನಮ್ಮ ಅಣ್ಣ ಒಟ್ಟಿಗೆ ಬುಕ್ ಮಾಡೋಣ ಅಂತ ಅಂದ್ಕೊಂಡು, ಆಮೇಲೆ ಪ್ರಿಯಾರಿಟೀಸ್ ಚೇಂಜ್ ಆಯಿತು. ನಾನು ಯೂಟ್ಯೂಬಿಗೆ ಬಂದೆ ಆ್ಯಂಡ್ ನಮ್ಮ ಮಾಷಿನ ಪರ್ಚೇಸ್ ಮಾಡಿದೆ. ಆ್ಯಂಡ್ ಅದಾದಮೇಲೆ ನಮ್ಮ ಅಣ್ಣ ಅಲ್ಲಿವರೆಗೂ ಪರ್ಚೇಸ್ ಮಾಡಿರಲಿಲ್ಲ, ಅವ್ರದ್ದು ಅವಾಗಿದ್ದ ಕನಸು. ಸೊ ಅದಕ್ಕೋಸ್ಕರ ಬುಕ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಫೈನಲಿ ಇವಾಗ ಟೈಮ್ ಕೂಡ ಬಂದು ಲಾಸ್ಟ್ ವೀಕ್ ಬಂದು ಬುಕ್ ಮಾಡಿ ಹೋಗಿದ್ದು. ಆ್ಯಂಡ್ ಇವತ್ತು ಫೈನಲಿ ಡೆಲಿವರಿ ತೊಗೋತಾ ಇದ್ದೀವಿ. ಯಾವ ಗಾಡಿ ಏನು ಕತೆ ಅಂತ ಅಂದ್ಬಿಟ್ಟು ನೋಡೋಣ ಬನ್ನಿ, ಲೆಟ್ಸ್ ಗೋ. ಓಕೆ, ಸೊ ಗೈಸ್ ಸದ್ಯಕ್ಕೆ ನಾವು ಸ್ಟಾಪ್ ಹಾಕಿದ್ದೀವಿ ತಿಂಡಿಗೋಸ್ಕರ. ನಮ್ಮ ಅಣ್ಣ ಬಂದಿದ್ದಾರೆ ಊರಿಂದ ಡೆಲಿವರಿ ತೊಗೊಳೋದಕ್ಕೆ. ನೋಡಿ, ಅಣ್ಣ ಇಡ್ಲಿ ವಡೆ, ನಂದು ಕಾಫಿ. ಸೊ ನಿಮಗೆ ಚಿಯರ್ಸ್. ಬಿಸಿ ಎಷ್ಟು ಖುಷಿ ಇದೆ. ಇನ್ನೂ ಖುಷಿ ಇಲ್ಲ, ತಗೊಳಕ್ಕೆ ಬಂದಿರೋದು ಖುಷಿ ಇಲ್ಲ, ಕೈಗೆ ಬರಬೇಕು ಅವಾಗಲೇ ಖುಷಿ. ಕೈಗೆ ಬರೋಕ್ಕೆ ಮುಂಚೆ ಖುಷಿ ಇಲ್ಲ. ಇನ್ನೇನಿಲ್ಲ, ಇಲ್ಲೊಂದು 200-300 ಮೀಟರ್ಸ್ ಅಷ್ಟೇ ದೂರದಲ್ಲಿದ್ದೀವಿ. ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ ಗೈಸ್. ಬಂದು ಫೈನಲಿ ರೀಚ್ ಆದ್ವಿ ರಾಯಲ್ ಎನ್ಫೀಲ್ಡ್ ಕೆಂಗೇರಿ. ಕನಸು ಅಲ್ವೇ ಅಣ್ಣ, ಟೈಮಲ್ಲಿ ತೊಗೊಬೇಕಂತ ನಾನು ಅದೇ ಹೇಳ್ಕೊಂಬಂದೆ ವಿಡಿಯೋದಲ್ಲಿ. ಫಸ್ಟ್ ಟೈಮು ಸುರತ್ಗೆ ಹೋಗ್ಬೇಕು ಅಂದ್ರೆ ಕಾರಣ, ನನ್ನ ಜೀವನದಲ್ಲಿ ಒಂದು ಮನೆ ಕಟ್ಟಬೇಕು, ಒಂದು ಬುಲೆಟ್ ತೊಗೋಬೇಕು ಅನ್ನೋ ಒಂದು ಆಸೆ ಇತ್ತು. ಮನೆ ಕಟ್ಟಿದ್ದು ಆಯಿತು. ಹಾಂ, ಒಂದು ಬುಲೆಟ್ ತೊಗೋಬೇಕು ಅನ್ನೋದು ಒಂದು ಲಾಸ್ಟ್ ಕನಸಿದೆ. ನಮ್ಮ ಅಣ್ಣ ದೊಡ್ಡ ಬಿಸ್ನೆಸ್ ಮ್ಯಾನು ಗುಜರಾತ್ ಸೂರತ್ತಲ್ಲಿ. ಅವ್ರಿದ್ದಾಗೇನೆ ಸೂರತ್ತಲ್ಲಿ ಅದು ಸ್ಟೋರಿ ಇದೆ, ಓಕೆನಾ. ಹೋಗೋಣ ಅಂದ್ಕೊಂಡು ಕೊನೆಗೂ ಹೋಗೋಕ್ಕಾಗಲಿಲ್ಲ, ನಾನು ಹೋಗಲಿಲ್ಲ. ಸೊ ಯಾರು ದಿನ ಅದು ಪ್ಲ್ಯಾನ್ ಮಾಡೋಣ ಅಂತ, ಅದು ಹೇಳ್ತೀನಿ ಇನ್ನೊಂದು ದಿನ ಆ ಥರ ಹೋದಾಗ ಅವಕಾಶ ಸಿಕ್ಕಾಗ ಅದು ಏನು ಕತೆ ಅಂತ ಅಂದ್ಬಿಟ್ಟು. ಬಟ್ ಅವಾಗ ಒಂದು 7-8 ವರ್ಷದ ಮುಂಚೆ ಎಲ್ಲ ನಾವು ಯೋಚನೆ ಮಾಡಿದ್ದು ಒಟ್ಟಿಗೆ ತೊಗೊಬೇಕು ಅಂತ. ಆದ್ರೆ ನನ್ನ ಬಿಟ್ಟು ಆಸೆಯಿಂದ ಹೇಳ್ಬಿಟ್ಟು ನನ್ನನ್ನು ಕಾಗಿ ಹಾರಿಸ್ಬಿಟ್ಟು ತಗೊಂಡು ಮೊದಲು. ಈಗ ನಾನು ಅವ್ರಿಗೆ ಕಾಗಿ ಹಾರಿಸ್ತಾ ಇದ್ದೀನಿ ಇವಾಗ. ನಿಮ್ಮ ಮಾತಿನಂತೆ ಅಲ್ಲ, ನಾನು ಹೇಳಿದ ಮಾತು ನಾನು ಉಳಿಸ್ಕೊಂಡಿದ್ದೀನಿ. ಅದೇ ಅವರು ಅದನ್ನೇ ತಗೋತಾ ಇದ್ದಾರೆ ಗಾಡಿನ. ಖಂಡಿತ ನಾನು ಚೇಂಜ್ ಮಾಡಿಲ್ಲ. ನಾನು ಆವಾಗಲೂ ರಾಯಲ್ ಎನ್ಫೀಲ್ಡ್ ಅದನ್ನೇ ತಗೋಬೇಕು ಅಂತ ಮಾಡಿದ್ದೆ. ಇವಾಗಲೂ ಅದನ್ನೇ ತಗೋತಾ ಇರೋದು. ನೀವು ಅದನ್ನು ಮೊದಲು ಬುಲೆಟ್ ತಗೊಂಡ್ಬಿಟ್ಟು ಆಮೇಲೆ ಕೊನೆ ಪ್ಲ್ಯಾನ್ ಚೇಂಜ್ ಮಾಡಿದ್ದೀರಾ. ನಾನು ಉಳಿಸಿದ್ದೀನಿ ಅದನ್ನು ಮಾತಾ. ರಾಯಲ್ ಎನ್ಫೀಲ್ಡ್ ಪಕ್ಕಾ ಅಭಿಮಾನಿ ನೀವು. ಈ ಮಾತುಗಾದ್ರೂ ರಾಯಲ್ ಎನ್ಫೀಲ್ಡ್ ಅವರು ನಮಗೆ ಒಂದು ಡಿಸ್ಕೌಂಟನ್ನು ಕೊಡಬೇಕಾಗಿ, ಏನಾದರೂ ಕೊಡಲೇಬೇಕು. ಬಟ್ ಅವ್ರು ಕೊಟ್ಟಿಲ್ಲ. ನೋಡೋಣ, ಕೇಳೋಣ, ಪ್ರಯತ್ನ ಪಡೋಣ. ಒಂದು ಹೆಲ್ಮೆಟ್ ಫ್ರೀಯಾಗಿ ಕೊಡ್ತೀವಿ ಅಂತಾರೆ ಅಷ್ಟೇ. ಅದು ಬಿಟ್ಟಿದ್ದೇನು ಕೊಡಲ್ಲ ಗೈಸ್, ಗೊತ್ತು ರಾಯಲ್ ಎನ್ಫೀಲ್ಡ್ ನನಗೆ, ಓಕೆನಾ. ಎಲ್ಲೂ ಕೊಡಲ್ಲ, ಏನು ಕೊಡಲ್ಲ. ಕೊಡ್ಬೋದೇನೋ, ಬಟ್ ಇಲ್ಲಿ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ. ಬಟ್ ನೋಡೋಣ, ಪ್ರಯತ್ನ ಪಡೋಣ, ಒಟ್ಟಿಗೆ ಕೇಳೋಣ, ನೋಡೋಣ. ಏನಾದರೂ ಒಂದು ಇಷ್ಟು ಕೊಡೋದು ಸಾಕು, ಬಟ್ ಇಷ್ಟು ಕೊಡಲ್ಲ. ನಮಗೆ ಜಾಸ್ತಿ ಬೇಡ, ಸ್ವಲ್ಪ ಏನಾದರೂ. ಎನಿವೆ ಗೈಸ್, ಸೊ ಲೈನಪ್ ನಿಂತಿದೆ. ಇನ್ನೂ ನಾವು ಒಳಗಡೆನೇ ಹೋಗಿಲ್ಲ. ಶೋರೂಮ್ ಓಪನ್ ಇವಾಗ ಆಗ್ತಿದೆ. ಅಷ್ಟು ಇವಾಗ 10 ಕಾಲಾಗಿದೆ ಟೈಮು. ಸೊ ಬನ್ನಿ ಹೋಗೋಣ. ನಮ್ಮ ಗಾಡಿ ಎಲ್ಲಿದೆ ನೋಡೋಣ. ಇಲ್ಲಂತೂ ತಂದಿಲ್ಲ ಅನ್ಕೋತೀನಿ, ಮೋಸ್ಟ್ಲಿ ಗೋಡೌನಲ್ಲೇ ಇರುತ್ತೆ ಅನ್ಕೊಂಡು. ಕನಸ ಯಾವುದು ಇದು? ಕನಸಲ್ಲ, ಇದ್ರ ಹಿಂದಿನ ಮಾಡಲ್ ಒಂದಿತ್ತು ಅದು. ಮತ್ತು ನನ್ನ ಡಾಮಿನರ್ಗೆ ಸ್ವಲ್ಪ ಕನ್ಫ್ಯೂಷನ್ಲಿದ್ದೆ, ಯಾಕೆ ತೊಗೊಳ್ಳಿ ಅಂತ. ರಾಯಲ್ ಎನ್ಫೀಲ್ಡ್ ಅವರು ರಾಯಲ್ ಎನ್ಫೀಲ್ಡ್ ಶೋರೂಮಲ್ಲಿ ಕೂತ್ಕೊಂಡು ಹೇಳ್ತೀನಿ, ಸ್ವಲ್ಪ ಗಾಂಚಲಿ ತೋರಿಸ್ಬಿಟ್ರೆ ಟೈಮಲ್ಲಿ. ಇಲ್ಲ ಸರ್ 4 ತಿಂಗಳು ವೆಯ್ಟ್ ಮಾಡಬೇಕು ಅಂತ. ನನಗೆ ವೆಯ್ಟಿಂಗ್ ಎಲ್ಲ ಆಗಲ್ಲ ಅಂತ ಅಂದ್ಬಿಟ್ಟು ವೆಯ್ಟಿಂಗ್ ಇವರಲ್ಲ ಹೇಳಿದ್ದು, ಬೇರೆ ಆದ ಶೋರೂಮ್ ಅವರು. 4 ತಿಂಗಳು ಮುಂಚೆ ಕೊಡಲ್ಲ, ಇಲ್ಲ 2 ತಿಂಗಳಾದ್ರು ವೆಯ್ಟ್ ಮಾಡಬೇಕು, ಅದು ಇದು ಒಂದು. ನನಗೆ ದುಡ್ಡು ಕೊಟ್ಟ ಮೇಲೆ ನನಗೆ ಬೇಕು ಗಾಡಿ. ನನಗೆ ವೆಯ್ಟ್ ಮಾಡೋ ಪೇಷನ್ಸ್ ನನಗಿಲ್ಲ ಪರ್ಸ್ನಲಿ.
ಓಕೆನಾ. ಸೊ ಅದಕ್ಕೋಸ್ಕರ ಆಮೇಲೆ ಏನೇನೋ ಮಾಡಿದೆ, ಆಮೇಲೆ ಲೇಟಾಗಿ ಗೊತ್ತಾಯಿತು ಹೊಸ ಡಾಮಿನರ್ ಬರ್ತಿದೆ ಅಂತ. ಸೊ ಅದನ್ನು ತರಿಸಿದ್ವಿ. ಅದೇನೋ ಆಯಿತು, ದೊಡ್ಡ ಸ್ಟೋರಿ ನೋಡಿರ್ತೀರಲ್ಲ, ಹಳೆಯ ಫಾಲೋವರ್ಸ್ಗೆ ಗೊತ್ತಿರುತ್ತೆ. ಬಟ್ ಆದರೂ ಇದು ಹೊಸ ಹಿಮಾಲಯನ್ನು 450 ಫುಲ್ ಎಲ್ಲ ಹಾಕ್ಬಿಟ್ಟು ಪ್ಯಾನಿಯರ್ಸು ಟಾಪ್ ಬಾಕ್ಸ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ನಮ್ಮ ಅಣ್ಣಂಗೆ ಹೇಳಿದೆ ಇದನ್ನೇ ತೊಗೊಂಬಿಡಿ, ಯಾವ ಹೊಲದಲ್ಲಿ ಬೇಕಾದ್ರೂ ಓಡಾಡಿಸ್ಬೋದು, ಎಲ್ಲಿ ಬೇಕಾದ್ರೂ ಓಕೆ ಹೆಚ್ಚಿಗೆ ಕೆಡಬಿಡ್ಬೋದು ಅಂತ. ಬಟ್ ನಮ್ಮ ಅಣ್ಣ ಫ್ಯಾಮಿಲಿ ಮ್ಯಾನ್, ಸೊ ಹಾಗಾಗಿ ಲಿಟಿಗೇಷನ್ ಬಂದ್ಬಿಡುತ್ತೆ. ಆಮೇಲೆ ನೀವು ಫ್ಯಾಮಿಲಿ ಆದಾಗ ಅದು ಸರಿಯಪ್ಪ ಮುಂಜಾನೆ ಹೇಳೋದು ಕರೆಕ್ಟ್ ಅಂತ ಲಿಟಿಗೇಷನ್ ಬರಬಾರ್ದು ಅಂತ ವಿಚಾರ. ಯಾಕೆಂದರೆ ಈಗ ಒಬ್ರು ಇದ್ದೀರಾ, ಆಮೇಲೆ ಇಬ್ಬರು ಆಗ್ತೀರಾ, ಆಮೇಲೆ 3 ಆಗ್ತೀರಾ, ಆಮೇಲೆ 4 ಆಗ್ತೀರಾ. ಎಲ್ಲ ಜೀವಗಳು ನಿಮ್ಮ ಕೈಲಿ ನೋಡಿ. ಒಬ್ರು ಇರ್ತೀರಾ, ಒಬ್ರಿಗೆ ಇಬ್ಬರು ಆಯ್ತೀರಾ, ಅಲ್ಲಿ ಅವಾಗ 4 ಆಯ್ತೀರಾ, ಇಲ್ಲೊಂದು ಅಲ್ಲೊಂದು. ಅಡ್ವರ್ಟೈಸ್ಮೆಂಟ್ ಫ್ಯಾಮಿಲಿ ಅದು ತೋರಿಸ್ತಾ ಇರೋದು 1 2 3 4 ಹಿಂದ್ಗಡೆ ಇನ್ನೊಂದು ಏನಾದ್ರು ಮಿಸ್ ಆಗಾಯ್ತು, ಪ್ಲಾನಲ್ಲಿ ಇರಲ್ಲ ಬೇಕು. ಅಕಸ್ಮಾತ್ ಆದರೆ ಹಿಂದ್ಗಡೆ ಒಂದೈತೆ, ಎಲ್ಲರಿಗೂ ಕ್ಲೀನಾಗಿ ಸೀಟ್ ಮಾಡ್ಬಿಟ್ಟು ಕೂರಿಸ್ಬಿಡ್ಬೋದು. ನೋಡಿ ಫ್ಯೂಚರ್ ಪ್ಲಾನಿಂಗು ಯೋಚನೆ ಮಾಡಿರಲ್ಲ, ನಾವು ಕೊಡ್ತಾ ಇದೀವಿ. ಖಂಡಿತ ನೋಡಿ ಇಳಿಸಿ ಒಂದು ಎಲ್ಲ ನಿಮ್ಮಂತರಿಗೆ ಅವೆಲ್ಲ ನಮಗೆ ಬೇಡಿ. ನಿಮಗೆ ಭಾರಿ ವಯಸ್ಸಾಗ್ಬಿಟ್ಟಿದ್ಯಾ, ಇನ್ನು ಹೆಂಗೆ ಸಾಕು ನಮಗೆ, ನಿಮ್ಗೆ ಸಾಕಾಗಿದೆ. ಆ್ಯಂಡ್ ಅವಾಗಲೇ ನೋಡಿ ನಾನು ಹೇಳಿರ್ಲಿಲ್ಲ ಅವಾಗಲೇ ಯಾವ ಗಾಡಿ ಅಂತ. ನೋಡಿ ನೀವೇ ಹೇಳ್ಬಿಟ್ರಿ. ನಾನದು ಎಳಿತೀವಲ್ಲ ಇದು ಮೇಲೆ ಹಾಕಿರ್ತಾರಲ್ಲ, ಅದು ಹೇಳಿದಾಗ ಗೊತ್ತಾಗಬೇಕು. ಹೇಳಿದ್ರು ಕಟ್ ಮಾಡ್ತೀನಿ, ಬಿಟ್ ಮಾಡ್ತೀನಿ, ಎಲ್ಲ ನಮ್ಮ ಕೈಲಿ ಇದು ಕಟ್ ಮಾಡೋದಿಲ್ಲ. ಅದೇ ಗಾಡಿ ಇದೇನೇನು ಎಕ್ಸ್ಟ್ರಾ ಇದು ಇದು ಆಕ್ಸಸರೀಸ್ ಎಲ್ಲ. ಓಕೆ ಸೊ ಗೈಸ್ ಏನು ಗೊತ್ತಾ, ನಮ್ಮ ಅಣ್ಣನಿಗೆ ಸ್ವಲ್ಪ ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ದೀನಿ ನೋಡಿ ಅಂತ ಅಂದ್ಬಿಟ್ಟು. ಹೇಳೋಕ್ಕಾಗಲ್ಲ, ನಮ್ಮ ಅಣ್ಣ ಚೇಂಜ್ ಮಾಡ್ಬೋದು ಅಂತ. ಚೇಂಜ್ ಇಲ್ಲ, ಅದನ್ನು ಇಟ್ಕೊಳ್ಳೋ ಚಾನ್ಸಸ್ ಇದ್ದಾವೆ ಓಕೆನಾ. ಬಟ್ ಏನಂದರೆ ಒಂದು ಸ್ವಲ್ಪ ಹುಡುಗರಿಗೆ ಮೆಂಟಾಲಿಟಿ ಇರುತ್ತಲ್ಲ, ಸ್ವಲ್ಪ ಹುಚ್ಚೆಬ್ಬರಿಸಿದ ತಕ್ಷಣ ಹೆಂಗೆ ಬೇಕಾದ್ರೂ ಚೇಂಜ್ ಮಾಡ್ತಾರೆ. ಸೊ ಹಾಗಾಗಿ ಬನ್ನಿ ಸ್ಟಾರ್ಟ್ ಮಾಡಿ ನೋಡೋಣ. ಹಿಮಾಲಯನು ನಾನು ತುಂಬ ಮುಂಚೆ ಇದನ್ನು ರಿವ್ಯೂ ಮಾಡಿದ್ದೆ. ಕೊಡ್ರಿ ಎಕ್ಸ್ಲೇಟರ್ ಸೌಂಡ್ ನೋಡಿ. ಇದನ್ನು ಓಡಿಸಿದ್ರೆ ಹೆಂಗಿರುತ್ತೆ, ಚೆನ್ನಾಗಿದೆಲ್ಲ. CC ಜಾಸ್ತಿ ಆದಷ್ಟು ಕಿಕ್ಕು ಅಷ್ಟೇ ಕೊಡುತ್ತೆ ನಾವು ಹುಡುಗರಿಗೆ. ಚೆನ್ನಾಗಿದೆಲ್ಲ ಅದು ನೋಡಿ. ನಿಮ್ಮ ಕನಸು ಬಂದ ತಕ್ಷಣ ಕೇಳಿದ್ರಲ್ಲ. ಆ್ಯಂಡ್ ಸ್ವಲ್ಪ ಕನ್ಫ್ಯೂಷನ್ ಇತ್ತು ಗೈಸ್ ಅಂದ್ಬಿಟ್ಟು. ಬಟ್ ತೊಗೊಳ್ತಿದ್ರು 350ನೇ ತೊಗೋತಾ ಇದ್ದಿದ್ದು, 650ಗೆ ಹೋಗ್ತಾ ಇರಲಿಲ್ಲ. ಸೊ ಮೀಟಿಯರ್ 650 ಇದು. ಇದೆಲ್ಲ ಎಕ್ಸ್ಟ್ರಾ ಆಕ್ಸಸರೀಸ್ ಅವರಾ? ಇಲ್ಲಿ ಬನ್ನಿ, ಹಿಂದೆ ಬನ್ನಿ. ಹೆಂಗೆ ಹಿಂಗಿದೆ ಎಫೆಕ್ಟ್. ಇಲ್ಲಿ ನಿಂತಾಗ ಫೀಲ್ ಆಗುತ್ತೆ ಗೈಸ್, ಎಫೆಕ್ಟ್ ಕೊಡುತ್ತೆ. ಲೇಡೀಸ್ ಕುತ್ಕೊಂಡು ಹೋಗೋಕೆ ಅಷ್ಟು ಕಂಫರ್ಟ್ ಇರಲ್ಲ. ಇದೇ ಸೀಟು ಪಕ್ಕ ಲಿಟಿಗೇಷನ್. ಇದನ್ನೇನಾದ್ರು ಬ್ಲಾಗು ನಮ್ಮ ಅಕ್ಕ ನೋಡ್ಬಿಟ್ರೆ ಅಲ್ಲ, ಇದನ್ನೇನಾದ್ರು ತಗೊಂಡು ಹೋಗಿದ್ರೆ ನಾನು ಕೂರೋದೆಲ್ಲ ಬೈಕ್ ಮೇಲೆ ಅಂತ ಮುನ್ಸ್ಕೊಂಬಿಡೋರು. ನಾನು ನನ್ನನ್ನು ಕೂರಿಸ್ಕೊಳ್ದಂಗೆ ತಗೊಂಬಂದಿದ್ಯಾ ಗಾಡಿ. ನಾನು ಕುತ್ಕೊಳ್ಳೋದ್ಮೇಲೆ ಗಾಡಿನೇ ಬೇಡ, ಹಂಗೆ ಆಗ್ಬಿಡೋದು. ಇಲ್ಲ ತಿಳ್ಕೊಬೇಕು, ಇವೆಲ್ಲ ನೋಡಬೇಕು. ಸೊ ನಮ್ಮ ಗಾಡಿನ ರೆಡಿ ಆಗ್ತಾ ಇದೆ. ಗಾಡಿ ಸೂಪರ್ ಆಗಿದೆ ಆ ಸೌಂಡ್ ನೋಡಿದ್ರೆ ಖುಷಿ ಆಗುತ್ತಲ್ಲ. ಅದು ಸ್ಟಾಕು ಇನ್ನು ಅದೇನೋ ಸೈಲೆನ್ಸರ್ ಚೇಂಜ್ ಮಾಡಿಸಿದ್ರೆ ಇನ್ನೂ ಬಡ್ ಅಂತ ಗೊತ್ತವೆ. ಅವಾಗ ಬಡ್ ಅಂತ ಮನೇಲೂ ಬೀಳ್ತಾರೆ. ಇವೆಲ್ಲ ಫ್ಯಾಮಿಲಿನಲ್ಲಿ ಎಲ್ಲರಿಗೂ ಫ್ಯಾಮಿಲಿ ಇಷ್ಟದಂತ ನಡೆಯಲ್ಲ ಫ್ಯಾಮಿಲಿಯಲ್ಲಿ. ನನಗೆ ಬುದ್ಧಿ ಹೇಳ್ತಾ ಇರೋ ಥರ ಇದೆ ನೀವು ಅಲ್ಲ ಹೇಳೋದು ಕರೆಕ್ಟ್. ಅದು ಅರ್ಥ ಇಂಡೈರೆಕ್ಟಾಗಿ ಅರ್ಥನಾದ್ರೂ ಮಾಡ್ಕೊಳ್ಳಿ, ಇಲ್ಲ ನಿಮ್ಮ ಅಣ್ಣ ಹೇಳ್ತಾರೆ ಸರಿನಾದ್ರು ಅಂದ್ಕೊಳ್ಳಿ, ಇದು ತಪ್ಪಂತಲ್ಲ ಅಂದ್ಕೊಳ್ಳಿ. ಇವಾಗಿದ್ರಲ್ಲ ಅದು ಓಕೆ, ಏನೂ ಇಲ್ಲ. ಒಬ್ರು ಬರ್ತಾರ ಜೊತೆಗೆ, ಆಗ ನಿಮ್ದು ಅರ್ಧ ಅವ್ರಿಗೆ ಕೊಡ್ತೀರ, ಆಮೇಲೆ ಇನ್ನೊಂದು ಬರುತ್ತಲ್ಲ ಆಗ ನಿಮ್ಮಿಬ್ಬರದ್ದು ಅರ್ಧ ಅವ್ರಿಗೆ ಕೊಡ್ತೀರ. ಏನು ಅರ್ಥ ಆಯ್ತಾ? ಮೊದಲು ಇವಾಗ ಅರ್ಥ ಆಯ್ತು ಜವಾಬ್ದಾರಿ. ಇವಾಗ ಎರಡನೇದು ಅರ್ಧ ಅರ್ಥ ಆಯ್ತು, ಮೊದಲನೇ ಅರ್ಧ ನನಗೆ ಒಂದು ಸ್ವಲ್ಪ ಕೇಳಿದೆ. ಹೆಂಗಸರು ಬಂದಾಗ ಏನಾಗುತ್ತೆ, ಅರ್ಧ ಜವಾಬ್ದಾರಿ ಅವ್ರಿಗೆ ಕೊಡ್ತಾರೆ. ಅದು ಹೇಳ್ಬೇಕು ನೀವು, ಅದು ಹೇಳ್ದಾರೆ ಇದ್ರೆ ಆಮೇಲೆ ಒಂದು ಮಗು ಆಗುತ್ತೆ. ಮಗು ಆತ ಬೆಳೆಸ್ತಾ ಮಾಡ್ತೀವಿ, ನಿಮ್ಮಿಬ್ಬರ ಜವಾಬ್ದಾರಿ ಅರ್ಧನ ಮಗು ಕೊಡ್ತಾರೆ. ಆಗ ನಿಮಗೆ ಕಮ್ಮಿ ಆಗ್ತಾ ಹೋಗುತ್ತೆ. ಆಗ ಏನಿಸುತ್ತೆ, ಬೇಡಪ್ಪ ನನಗೆ
ಕರೆಕ್ಟ್. ನಮಗೆ ಸಿಂಪಲ್ ಆಗಿರೋ ಸಿಂಪಲ್ ಸಾಕು, ಜೊತೆಲಿ ನೀವು ಫ್ಯಾಮಿಲಿ ಕರ್ಕೊಂಡು ಹೋಗುವಂಥ ಅಂತ ಇತ್ತು. ಇದು ಇಷ್ಟು ದೊಡ್ಡ ಗಾಡಿ ತಗೊಂಡು ಹಿಂದ್ಗಡೆ ಒಬ್ಬರು ಹೆಂಗಸರು ಕೂರ್ಲಿಲ್ಲ, ಹುಡುಗಿ ಕೂರ್ಲಿಲ್ಲ ಅಂದರೆ ಹುಡುಗಿ ಕೂರ್ತಾರಣ ಆವಾಗ ಕೂತ್ಕೊಳ್ಳೋ ಸ್ವಲ್ಪ ಕಷ್ಟ. ನಾವು ಚೇಂಜ್ ಮಾಡೋಕ್ಕಾಗುತ್ತಾ ಏನ ಗಾಡಿನ? ಗಾಡಿನೇ. ಓ ಗಾಡಿ ಅದೆಲ್ಲ ಬಂದವ್ರ? ಓಕೆ ಗೈಸ್, ಗಾಡಿ ಬಂದಿದೆ, ಬನ್ನಿ ಹೋಗೋಣ. ಇಲ್ಲಿ ನಮ್ಮ ಮನೆಯವರು ರೆಡಿಯಾಗಿದ್ರು, ನಿಮ್ಮ ಮನೆಯವರು ನೀವು ಬೇರೆಯವ್ರ ಮನೆಯವ್ರನ್ನ ನೋಡ್ತಾ ಇದ್ದೀರಾ, ಪಕ್ಕದ ಮನೆಯವ್ರನ್ನ ನೋಡ್ತಾ ಇದ್ದೀರಾ. ತಪ್ಪು ಗೈಸ್, ಓಕೆನಾ? ಸೊ ನಮಗೆ ನಮ್ಮ ಗಾಡಿ ರೆಡಿಯಾಗಿದೆ ಅಂತ ಹೇಳ್ಬಿಟ್ಟು ಫುಲ್ಲು ಒದಿಸಿ ನಿಲ್ಲಿಸಿ ರೆಡಿ ಮಾಡಿ ಇಟ್ಟಿದ್ದಾರೆ. ಸೊ ನೀವು ಎಳಿಬೇಕು, ಎಸ್ ಗಾಡಿ ಬಂತು ಅಂತ ಅನ್ಬೇಕು ಅಷ್ಟೇ. ಬಾಕಿ ಹೆಂಗಾರಾಗಲಿ ಗ್ಯಾಪಲ್ಲಿ ನಾನು ನೋಡ್ಕೊಂಡ್ಬಿಡ್ತೀನಿ ಒಂದ್ಸರಿ. ನೋಡ್ತಾ ಇದ್ದೀನಿ ಗೈಸ್, ಹೇಳ್ದಾಗ ತೋರಿಸ್ತೀನಿ ಗೈಸ್ ನಿಮಗೆ ಹೆಂಗಿದ್ರು. ಆದರೂ ನಮ್ಗೊಂದು ಕ್ಯೂರಿಯಾಸಿಟಿ ಇರುತ್ತಲ್ಲ ನೋಡಬೇಕು ಅಂತ, ಸೊ ಅದಕ್ಕೆ ಒಂದ್ಸರಿ ನೋಡ್ಕೊಂಬಿಡೋದು ಅಷ್ಟೇ. ಓಕೆ, ಡೆಲಿವರಿಗೆ ಮುಂಚೆ ನಂಬರ್ ಪ್ಲೇಟ್ ಹಾಕ್ಸ್ಬಿಡೋಣ ಅಂತ ಅಂದ್ಕೊಂಡ್ವಿ. ನಂಬರ್ ಪ್ಲೇಟ್ ಎಲ್ಲ ಬಂದಿದೆಯಂತೆ, ಬಟ್ ಅವ್ರ ಹತ್ರ ನಂಬರ್ ಪ್ಲೇಟ್ ಕವರ್ ಇರಲಿಲ್ಲ. ಆ್ಯಂಡ್ ನಂಬರ್ ಪ್ಲೇಟ್ ಕವರ್ ಹಾಕ್ಸೋದು ಸ್ವಲ್ಪ ಇಂಪಾರ್ಟೆಂಟ್ ಅಂತ ಅನಿಸ್ತು. ಬಿಕಾಸ್ ನಾನು ಅನುಭವಿಸಿದ್ದೀನಿ, ನನ್ನ ಗಾಡಿ ನಂಬರ್ ಪ್ಲೇಟು ಸ್ವಲ್ಪ ಬೆಂಡ್ ಆಗಿ ಮುರಿದವ ಲೆವೆಲಿಗೆ ಬಂದಿದೆ. ಸೊ ಈ ಸರಿ ಆಗೋದು ಬೇಡ ಅಂತ ಅಂದ್ಬಿಟ್ಟು ನಂಬರ್ ಪ್ಲೇಟ್ ಹಾಕ್ಸಿ, ಅದಾದಮೇಲೆ ನಂಬರ್ ಪ್ಲೇಟ್ ಕವರ್ ಹಾಕ್ಸಿ, ಆದಮೇಲೆ ನಂಬರ್ ಪ್ಲೇಟ್ ಹಾಕ್ಸೋಣ ಅಂದ್ಬಿಟ್ಟು ತೊಗೊಂಡೇ ಹೋಗ್ತಾ ಇದೀವಿ. ಸದ್ಯಕ್ಕೆ ಮ್ಯಾಟ್ರ್ ಏನಪ್ಪ ಅಂದರೆ ಎಲ್ಲ ಆಯಿತು, ಓಕೆನಾ? ಪ್ರಾಸೆಸಿಂಗು, ಸಿಗ್ನೇಚರು, ಏನೇನು ಡೀಟೇಲ್ಸ್ ತೊಗೊಬೇಕಾಗಿ, ಐ ಮೀನ್ ಪೇಪರ್ ವರ್ಕ್, ಓಕೆನಾ? ಸಿಂಪಲಾಗಿ ಹೇಳ್ಬೇಕಂದ್ರೆ ಅವೆಲ್ಲ ಮುಗ್ದಿದೆ. ಇವಾಗ ಸೀದಾ ಡೆಲಿವರಿಗೆ ಬಂದಿದ್ದೀವಿ. ಸೊ ನಮ್ಮ ಗಾಡಿಯಲ್ಲಿ ರೆಡಿ ಆಗ್ತಿದೆ. ಜಾಸ್ತಿ ತೋರಿಸೋದ್ರೆ ಹಿಂಗೆ ಎಳ್ದಾಗಲೇ ತೋರಿಸ್ಬೇಕು ಗೈಸ್. ಅದು ಗಾಳಿಗೆ ಹಾರ್ಕೊಂಡು ಬಿದ್ದುಬಿಟ್ಟಿದೆ, ಅದು ಮೇಲ್ಗಡೆ ಹಾಕಿರ್ತಾರಲ್ಲ ಕವರ್, ಅದು ಅಣ್ಣ ಫೈನಲಿ ದಿನ ಬಂದೇ ಬಿಡ್ತು. ಆಯ್ತೈತೆ 7-8 ವರ್ಷ ಅಂದ್ಕೊಳ್ಳಿ. 8 ವರ್ಷ. ನಾವು ಅವಾಗ ಎಷ್ಟು ನನಗೆ ವಯಸ್ಸು 18 ಆಗಿರಲಿಲ್ಲ ನಾವು ಮಾತಾಡಿದಾಗ. ಆದ್ರದ್ದು ತಗೋಬೇಕು ಅನ್ನೋದೊಂದು ಅವಾಗಿತ್ತು ನನಗೆ 18 ಆಗಿರಲಿಲ್ಲ ಗೈಸ್, ಅವಾಗ ಮಾತಾಡ್ಕೊಂಡಿದ್ವಿ. ಹೀಗೆ ವಯಸ್ಸತ್ತ ಒಂದೊಂದು ಚೇಂಜ್ ಮಾಡ್ತಿರೋದು ನಾವು. ಈಗ ರಾಯಲ್ ಬಿಡ್ಲಿಲ್ವ ನೀವು? ಇರಲಿ, ಏನು ಮಾಡೋಕ್ಕಾಗಲ್ಲ, ತಗೊಳ್ಳಿ ನನ್ನ ಕನಸು. ನಿಮ್ಮ ಹೆಸರಲ್ಲಿ ನಾವು ಒಂದು ರೌಂಡ್ ಹೋಯ್ತೀವಿ. ಓಕೆನಾ, ಶುರು ಮಾಡೋಣ? ಖಂಡಿತ. ಆಯಿತು, ಎಷ್ಟು 4 ಸರ್ವಿಸ್ ಅಲ್ವಿರವು? 4 ಸರ್ವಿಸ್ ಮುಗಿಯೋ ತನಕ ನಿನ್ನ ಹತ್ರನೇ ಇರಲಿ. ಆಮೇಲೆ ಪುಣ್ಯಾತ್ಮ 3, 2, 1 ಚಪ್ಪಾಳೆ ಗೈಸ್, ಚಪ್ಪಾಳೆ ನಾನೇ ಹೊಡಿತಾ ಇದ್ದೀನಿ. ಸೊ ನಾವು ತೊಗೊಂಡಿರೋದು ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350 ಗನ್ಗ್ರೇನಾ? ಓಕೆ, ಗನ್ಗ್ರೇ ಅಂತ ಗೈಸ್. ಫುಲ್ ಬ್ಲ್ಯಾಕ್ ಬರುತ್ತೆ, ಇದು ಟಾಪ್ ಎಂಡ್ ತೊಗೊಂಡಿರೋದು. ಇದಾದಮೇಲೆ ಇನ್ನೂ ಒಂದು ಇದೆ ಅಲ್ವಾ ಮಾಡೋದು, ಕ್ರೋಮ್ ಎಡಿಷನು, ಅದು ಬೇಡ ಅನಿಸ್ತು. ಸೊ ಅಣ್ಣನ ಸೆಲೆಕ್ಷನ್ನು ಫುಲ್ ಬ್ಲ್ಯಾಕ್ ಬರುತ್ತೆ, ಮ್ಯಾಟ್ ಫಿನಿಶು. ಸೊ ಅದಕ್ಕೆ ಬದಲು ಇದು ಈ ಕಲರ್ ಚೆನ್ನಾಗಿದೆ ಅಂತ ಅಂದರು. ಕಂಗ್ರ್ಯಾಚುಲೇಷನ್ಸ್ ಅಣ್ಣ, ಒಳ್ಳೇದಾಗಲಿ, ಚೆನ್ನಾಗಿ ಓಡಿಸಾಡಿ. ನಮ್ಮ ಕನಸನ್ನ ನೀವು ನೆನಪು ಮಾಡ್ತಾ ಇದ್ದೀರಾ. ಯಾರು ಅಲ್ಲ, ನಾನೇ ಟೀ ಕೊಡ್ತಾ ಇದ್ದೀನಿ. ಕಂಗ್ರ್ಯಾಚುಲೇಷನ್ಸ್, ಒಳ್ಳೇದಾಗಲಿ, ತಗೋಣ ಓಡಿಸಿ. ಏನ್ ಬ್ರಾ, ಏನೋ ತಂದ್ರೆ? ಸೂಪರ್ ಗೈಸ್, ಇಮ್ಮಿಡಿಯೇಟ್ ಆಗಿ ಮಾಡಿಸ್ಬಿಟ್ಟು ತಂದ್ಕೊಟ್ರು. ಥ್ಯಾಂಕ್ ಯು ಸೊ ಮಚ್ ಬ್ರೋ, ಥ್ಯಾಂಕ್ ಯು. ವೆಹಿಕಲ್ ಎಕ್ಸ್ಪ್ಲನೇಷನ್ ಮಾಡಿ ನಮ್ಗೆ ಏನಾದ್ರು ಒಂಚೂರು ಸ್ಪೆಷಲಾಗಿ ಕೊಡಿ, ಕಾಂಪ್ಲಿಮೆಂಟ್ರಿ ಕೊಡಿ ಅಂದರು. ಏನೂ ಕೊಡಲ್ಲ ಸರ್, ಆಗಲ್ಲ ಆದರೂ ಕೊಟ್ರು. ಮೆಮೊರಿ ಫಸ್ಟ್ ಟೈಮ್ ಮಾಡ್ಬಿಡಿ. ಅಬ್ಬಾ ಏನು ಫಸ್ಟ್ ಸೆಲ್ಫಿಗೆ ಸ್ಟಾರ್ಟ್ ಆಗ್ಬಿಡ್ತು. ನಮ್ಮ ಗಾಡಿ ಕೊಡಬಾರ್ದು, ಟೆಸ್ಟ್ ರೈಡ್ ಗಾಡಿ ಮಾತ್ರ ಕೊಡಬೇಕು. ಏನಿಲ್ಲ ಗೈಸ್, ಇರೋದು ಫಿಲ್ಟರ್ಲೆಸ್ ಆಗಿ ಶೋರೂಮ್ ಅವ್ರ ಮುಂದೆನೇ ಹೇಳ್ತಾ ಇದೀವಿ. ಬಿಕಾಸ್ ನಾವು ಟೆಸ್ಟ್ ಮಾಡಬೇಕು, ಗಾಡಿ ಏನಿರುತ್ತೆ ಏನಂದ್ರೆ ಕಂಪ್ಲೀಟ್ ಪೊಟೆನ್ಷಿಯಲ್ ನೋಡ್ಬೇಕು ಅದನ್ನು. ಇವಾಗ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಅದಾದಮೇಲೆ ಸರ್ ನಮ್ಮ ಕಡೆಯಿಂದ ಬರೋದು ಕಾಂಪ್ಲಿಮೆಂಟ್ರಿ ಇದು ಒಂದೇ ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ದಾರೆ ಗೈಸ್. ಫೈಸ್ ನಂಬರ್ ಪ್ಲೇಟ್ ಒಂದು ಬಾಕಿ ಇದೆ, ಓಕೆನಾ? ಸೊ ಅದನ್ನು ಹಾಕಿಸ್ತೀವಿ. ಬಟ್ ಆದರೂ ನಮ್ಮ ಇದಕ್ಕೆ ಹೆಂಗಿದೆ ಫೀಲು? ಸಮಾಧಾನನ, ಸೋಲ್ ಸ್ಯಾಟಿಸ್ಫ್ಯಾಕ್ಷನ್ ಅಂತಾರಲ್ಲ, ಒಳಗಡೆಯಿಂದ ಒಂದು ಸಮಾಧಾನ ಬರುತ್ತೆ. ನಿಜವಾಗ್ಲೂ ನನಗೆ ಒಂಥರ ಆಗ್ತಿದೆ. ಯಾಕಂದರೆ ನಾವು ಆ ಟೈಮಲ್ಲಿ ಅಷ್ಟು ಮಾತಾಡಿದ್ವಿ, ಕನಸಿತ್ತು. ರೌಂಡ್ ಕೊಡ್ತಾರೆ ನಮಗೆ ಸಾಕು. ನಂಬರ್ ಪ್ಲೇಟ್ ಹಾಕ್ತಾ ಇದ್ದಾರೆ. ನಂಬರ್ ಪ್ಲೇಟು ನಂಬರ್ ಏನು ಅಂತ ತೋರಿಸ್ತೀನಂತೆ. ಸೊ ಎಲ್ಲ ಫುಲ್ ಫೈನಲ್, ಇನ್ನೇನು ವಾಪಸ್ ಬರೋಂಗಿಲ್ಲ ಶೋರೂಮ್ಗೆ, ಆ ಥರ ಎಲ್ಲ ಮಾಡಿಕೊಟ್ಟಿದ್ದಾರೆ ಗೈಸ್. ಸೊ ಇವಾಗ ರೆಡಿ ಟು ಮೂವ್. ಜೈ, ಎಲ್ಲ ಒಳ್ಳೇದಾಗಲಿ. ಸೂಪರ್ ಹೋಣ ಅಷ್ಟಾಗಿ ನಾವು ನಮ್ಮ ಗಾಡಿ ಎತ್ಕೊಂಡು ಹೋಗ್ತೀವಿ ಇವಾಗ ಅಷ್ಟೇ. ಎಲ್ಲ ಪೇಪರ್ ವರ್ಕ್ ಎಲ್ಲ ಮುಗಿತು. ಏಕೆ ಅಲ್ಲ ಅಲ್ಲಿಗೆ ಮಾಡಿ ಇಲ್ಲ ಬಾಜಿತ್ತು ಚಾನ್ಸೇ ಇಲ್ಲ. ನಾನು ಓಡಿಸಲ್ಲ, ನೀವು ಓಡಿಸ್ಬೇಕು. ಅಲ್ಲ ಈಗ ಓಡಿಸಿದ್ದಲ್ಲ, ಓಡಿಸಿ. ಬೇಡ
ನಾನು ಓಡಿಸಲ್ಲ ಅಣ್ಣ. ಪರವಾಗಿಲ್ಲ ಬನ್ನಿ ನಾನು ನೋಡಬೇಕು ಬನ್ನಿ. ಕನಸು 7 ವರ್ಷದ 8 ವರ್ಷದ ಕನಸು ನಡೀರಿ. ಬಂದೆ ನಾನು. ಸೂಪರ್ ಗೈಸ್, ಲೆಟ್ಸ್ ಗೋ. ಫ್ಯೂಲ್ ಹಾಕ್ಸಕ್ಕೆ ಬಂದ್ವಿ ನಾನು ಆ್ಯಂಡ್ ನಮ್ಮ ಅಣ್ಣ ಇಬ್ಬರು. ಫಸ್ಟ್ ಫುಲ್ ಟ್ಯಾಂಕು ಗಾಡಿದು. ಫುಲ್ ಟ್ಯಾಂಕ್ ಮಾಡಿಸ್ತಿಲ್ಲ, ಅಲ್ಲಿ ಕಡಿಮೆ ಹಾಕ್ಸಿ. ಅಲ್ಲಿ ಓಪನ್ ಮಾಡಿಸ್ಬೇಕಲ್ಲ, ಮತ್ತೆ ಕೆಲಸ ಮಾಡಿಸ್ಬೇಕಲ್ಲ, ಒಂದು 500ಕ್ಕೆ ಹಾಕಿ ಸಾಕು. ಸೊ ಯಾ, ಗಾಡಿ ಒಟ್ಟಿಗೆ ತೊಗೊಳಕ್ಕಾಗಲಿಲ್ಲ, ಬ್ರದರ್ಹುಡ್ ಗೋಲ್ಸ್ ರೀಚ್ ಮಾಡೋಕ್ಕಾಗಲಿಲ್ಲ. ಅಟ್ಲೀಸ್ಟು ಗಾಡಿ ಈಕ್ವಲ್ ಆಗಿ ಪೆಟ್ರೋಲ್ ಆದರೂ ಫಿಲ್ ಮಾಡ್ಸೋಣ ಹೇಳಿ. ಸಾಕ್ಬಿಡಿ ಬ್ರೋ, ಸಾಕ್ಬಿಡಿ. ಆಮೇಲೆ ತೊಗೊಂಡೋಗ್ಬಿಟ್ಟು ಬಕ್ಸೇ ನಿಲ್ಲಿಸ್ಬೇಕಲ್ವ ನಾನು. ಕೇಕ್ ಒಂದು ತೊಗೊಂಡಿದ್ದೀವಿ, ಓಕೆನಾ. ನೋಡಿ ಗೈಸ್, ನಮ್ಮ ಮಮ್ಮಿ ಬಂದ್ಬಿಟ್ಟು ಗಾಡಿ ನೋಡಿದ್ರು, ಶಿಸ್ತಾಗೋದು. ಈಗ ಫಾರ್ ದ ವೆರಿ ಫಸ್ಟ್ ಟೈಮ್ ನಾನು ಗಾಡಿ ಓಡಿಸ್ತೀನಿ. ಒಳ್ಳೆ ಫೀಲ್ ಇದೆ. ಕಾಲಲ್ಲಿ ಮಾತಾಡ್ತಿದ್ದಾರೆ ನಮ್ಮ ಅಕ್ಕನ ಜೊತೆ, ಹೆಂಗಿದೆ ಏನು ಆದ್ರೂ ಗಾಡಿ ತಗೊಳ್ಳಿಲ್ಲ, ತಗೋ ಹೇಳಿದ್ದೆ, ತಗೊಳ್ಳಿಲ್ಲ. ನಮ್ಮ ಅಣ್ಣನ ಓಡಿಸ್ಕೊ ಬರ್ಲಿ ಅಂತ ಹೇಳ್ಬಿಟ್ಟು ತಗೊಳ್ಳಿಲ್ಲ. ಇವಾಗ ಟ್ರಯಲ್ಗೆ ಹೋಗ್ತಾ ಇದ್ದಾರೆ. ಇವಾಗ ಎಲ್ಲರೂ ಅದೇ ಹೇಳೋದು, ಅದೇ ಕರೆಕ್ಟ್. ಹೌದಾ? ಹೊಸ ಗಾಡಿ ತಗೊಂಡವರು ಯಾರು ತಗೋತಾರೆ ಅವ್ರು ಆ ಫೀಲ್ ತಗೋಬೇಕು ಫಸ್ಟ್, ಆಮೇಲೆ ಬೇರೆಯವ್ರಿಗೆ. ಫಸ್ಟ್ ಮೂವಿಂಗ್ ಮಾಡಿದೆ ಅಲ್ವ ನಾನು. ಅದು ಏನೇ ಆಗಲಿ, ಅದು ಫೀಲು ಫಸ್ಟು ಎಲ್ಲ ತಗೋಬೇಕು, ಆಮೇಲೆ ಬೇರೆಯವ್ರಿಗೆ. ಅದು ಪದ್ಧತಿ ಇರೋದೇ ಹೆಂಗೆ. ರೋಡ್ ಹಾಕೋ ಬರ್ತೀನಿ ಗೈಸ್. ಫುಲ್ ಡಿಫ್ರೆಂಟ್ ಫೀಲ್. ಅಲ್ಲ ಜಿತ್ತು, ಅಲ್ಲ ಫೀಲ್ ಅಲ್ಲ, ಇದ್ರಲ್ಲಿ ಯಾವ ಥರ ಕಾಣುತ್ತೆ ಅಂದ್ರೆ ಲುಕ್ಕು ನಿಜವಲ್ವೇ. ಅದ್ರಲ್ಲೂ ಯಾಕೆ ನಿಜ ಹೇಳಕ್ಕೆ ಆದ್ರೆ ನಮ್ಮ ಡ್ಯಾಡಿನೂ ಒಂದು ರೌಂಡು. ಸೂಪರ್. ಹೆಂಗಿದೆ ಆ್ಯಂಡ್ ಬೈದಿವಿ 100K ತುಂಬ ಕ್ಲೋಸ್ ಇದ್ದೀವಿ. 100Kಗೆ ನಾನು ಹೋಮ್ ಟೂರ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ. ಈಗಲೇ ಲೈಟಾಗಿ ಒಂದು ಸ್ವಲ್ಪ ತೋರಿಸ್ದಂಗೆ ಆಗ್ತಾಯಿದೆ ನಮ್ಮ ಮನೇನ. ಬಟ್ ಬರುತ್ತೆ, ಫುಲ್ ಹೋಮ್ ಟೂರ್ ಮಾಡ್ತೀನಿ ನಮ್ಮ ಮನೇನ. ಸದ್ಯಕ್ಕೆ ಇವಾಗ ಕಿಚನಲ್ಲಿದ್ದೀನಿ ನಾನು. ಕಿಚನಲ್ಲಿ ಏನು ಮಾಡ್ತಿದ್ದೀನಿ ಅಂದರೆ, ನಮ್ಮ ಮನೆಯಲ್ಲಿ ನಾನೇ ಬಿರಿಯಾನಿ ಏನಾದ್ರು ಮಾಡಿದ್ರು ಅಂದರೆ ನಾನೇ ಕೈ ಹಾಕ್ಬೇಕು ಮಾಡೋದಕ್ಕೆ. ಸೊ ಇವತ್ತು ಬಿರಿಯಾನಿ ಮಾಡ್ತಾಯಿದ್ದೀವಿ. ಮತ್ತೊಮ್ಮೆ ನಮ್ಮ ಸೀಕ್ರೆಟ್ ಮಸಾಲ ಯೂಸ್ ಮಾಡಿಕೊಂಡು, ಸೀಕ್ರೆಟ್ ಮಸಾಲ ಅಂದರೆ ಏನು ಅಂತ ಮೇ ಬಿ ಮುಂದೆ ಯಾವ ಥರ ಹೇಳ್ತೀನಿ, ಓಕೆನಾ. ಸೊ ಅದೇ ಮಸಾಲ ಯೂಸ್ ಮಾಡ್ತಿರೋದು. ನಮ್ಮ ಮಮ್ಮಿ ಹೆಲ್ಪ್ ಮಾಡ್ತಿದ್ದಾರೆ. ಆ್ಯಂಡ್ ಇಲ್ಲಿ ನೀರು ಹಾಕ್ಬೇಕೀಗ. ಇದೇ ಸೀಕ್ರೆಟ್ ಮಸಾಲ, ಇನ್ಯಾವುದಲ್ಲ, ಇದೇ ನಮ್ಮ ಸೀಕ್ರೆಟ್ ಮಸಾಲ. ಅದು ಹೊರಗಡೆ ಎಲ್ಲಿ ಸಿಗಲ್ಲ ನಿಮಗೆ. ಸೊ ಹಾಗಾಗಿ ಅದು ಹೇಳಿದ್ರು ನಾನು ಉಪಯೋಗ ಇಲ್ಲ, ಎಲ್ಲಿಂದ ತಂದೆ ಏನು ಅಂತ ಅಂದ್ಬಿಟ್ಟು. ಸೊ ಏನಿವೆ, ಈಗ ಸದ್ಯಕ್ಕೆ ಕಲರು ಚೆನ್ನಾಗಿದೆ. ಸೊ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿಬಿಟ್ಟೆ. ನೀರು ಆ್ಯಡ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಪ್ರಾಮಿಸಿಂಗ್ ಆಗಿತ್ತು ಕಲರು. ಇಟ್ಸ್ ಓಕೆ, ಇವತ್ತು ಟೇಸ್ಟ್ ಮಾಡೋಣ. ಲಾಸ್ಟ್ ಟೈಮ್ ನಮ್ಮ ಅಣ್ಣನ ಮನೆಗೆ ಹೋಗಿದ್ದ ಊರಲ್ಲಿ ಬಿರಿಯಾನಿ ಮಾಡಿಕೊಟ್ಟಿದ್ದೆ ಅವ್ರಿಗೆ, ಮಟನ್ ಬಿರಿಯಾನಿ. ಸೊ ಅಣ್ಣ ಬಿಸಿ ಇದರಲ್ಲಿ ಮಟನ್ ಬಿರಿಯಾನಿ ಮಾಡಿದ್ನಲ್ಲ, ಅದಕ್ಕೆ ಅವತ್ತು ಅಷ್ಟು ಚೆನ್ನಾಗಿರಲಿಲ್ಲ. ನಮ್ಮ ಮಸಾಲೆ ಏನು ಹಾಕಿರಲಿಲ್ಲ, ಬೇರೆ ಮಸಾಲೆ ಹಾಕಿದ್ವಿ. ಇವತ್ತು ನಮ್ಮ ಮಸಾಲೆ ಹಾಕಿ ಚಿಕನ್ ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು. ಕರೆಕ್ಟ್, ಅದು ನನ್ನ ತಪ್ಪಲ್ಲಪ್ಪ, ರೇಣುಕ ಹಾಕಂದೆ. ನಾನು ಹೇಳಿದೆ ಏನೇನು ಬೇಕು ಕ್ಲೀನಾಗಿ ನೋಡ್ಕೊಳ್ಳಿ, ಖಾರ ಉಪ್ಪು ನಿಮಗೆ ಬಿಟ್ಟಿದ್ದು ಅಂತ. ಅವರು ಓಕೆ ಮಾಡಿದ್ದು. ಸೊ ಇವತ್ತು ಇದನ್ನು ನೋಡಿದಂತೆ. ಇಲ್ಲಿ ನಮ್ಮ ಚಿಕನ್ ಗ್ರೇವಿ ರೆಡಿ ಆಯ್ತೈತೆ, ಓಕೆನಾ. ಹಾಕಿ ಸೊ ಯಾ, ಟೇಸ್ಟ್ ನೋಡೋದಕ್ಕೆ ಟೇಸ್ಟಿಂಗ್ ಸೆಷನ್ ಬರೋಣ. ಟೇಸ್ಟಿಂಗು ಗೈಸ್ ಬನ್ನಿ, ನಾವು ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ ನೋಡೋಣ. ನೀವು ಹೇಳ್ಬೇಕು. ಚೆನ್ನಾಗಿದೆ, ಹೊಸಬ್ರು ಅಪ್ರೂಪಕ್ಕೆ ಬರೋರು, ಅಪ್ರೂಪಕ್ಕೆ ಟೇಸ್ಟ್ ಮಾಡೋರು. ಬಿರಿಯಾನಿ ರೆಡಿಯಾಗಿದೆ. ಸೊ ಇವಾಗ ಬ್ಯಾಟಿಂಗ್ ಶುರು ಮಾಡ್ಕೊಬೇಕು. ನಮ್ಮ ಬಿರಿಯಾನಿ ಜೊತೆಗೆ ಚಿಕನ್ ಗ್ರೇವಿ ತಿಂದ್ರಾನ. ನಾನು ತಿಂತಾರೆ ನಿಮ್ಗಿಂತ ಮುಂಚೆ ನಾನು ಹೇಳ್ತೀನಿ ಕರೆಕ್ಟಾಗಿ. ಇವತ್ತು ಹೆಂಗೆ ಮಾಡಿದ್ದೀನಿ, ಚೆನ್ನಾಗಿ ಮಾಡಿದ್ದೀನಿ. ಖಾರ ಇದೆಯಾ? ಚೆನ್ನಾಗಿದೆ. ನಾವು ಒಂದು ಸ್ವಲ್ಪ ಖಾರ ಜಾಸ್ತಿ ಗೈಸ್, ನಮ್ಮಣ್ಣ ಒಂದು ಸ್ವಲ್ಪ ಕಡಿಮೆ. ನಮಗೆ ಖಾರ ಇದ್ರೇ ಕಿಕ್ಕೇ ಇರೋದು. ಸೊ ಏನಿವೆ, ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಬ್ಲಾಗ್ಲಿವರೆಗೂ ನೋಡೋಕ್ಕೆ. ಬ್ಲಾಗ್ ಇಷ್ಟ ಲೈಕ್ ಮಾಡಿ ಗೈಸ್. ಹೊಸಬ್ರು ನೋಡ್ತಾರೆ ಮರಿದಂಗೆ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್, ಬೈ. ಆರಾಮಾಗಿ ಇವಾಗ ನಿಮ್ಮದಿಗೆ ಕೂತ್ಕೊಂಡು ಊಟ ಮುಗಿಸ್ತೀನಿ. ಅದಾದಮೇಲೆ ಹೊರಗಡೆ ಹೋಗೋ ಪ್ಲ್ಯಾನ್ ಇದೆ, ಎಲ್ಲಿ ಏನು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಬ್ಲಾಗಲ್ಲಿ ನೋಡಿ. ಬೇಸಿಕಲಿ ಗಾಡಿಗೆ ಆಕ್ಸೆಸರೀಸ್ ಹಾಕ್ಸಕ್ಕೆ ಹೋಗ್ತಾಯಿದ್ದೀವಿ. ಏನೇನು ಹಾಕ್ಸ್ತೀವಿ, ಎಲ್ಲಿ ಹೋಗ್ತೀವಿ, ನೆಕ್ಸ್ಟ್ ಬ್ಲಾಗ್. ಚಿಯರ್ಸ್.